ಹಲೋ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ನಿಮಗೆ ಪೈಥಾನ್ ನೀವು ಕಲಿಬೇಕಾ ಅಥವಾ ಜಾವಾಸ್ಕ್ರಿಪ್ಟ್ ಕಲಿಬೇಕಾ ಅಂತೇಳಿ ನಿಮಗೆ ಕನ್ಫ್ಯೂಷನ್ ಇದ್ದರೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಉಂಟಲ್ಲ, ಇದು ಎಲ್ಲ ಲ್ಯಾಂಗ್ವೇಜಸ್ಗಳಲ್ಲಿ ಸೇಮ್ ಇರ್ತವೆ. ಓಕೆ, ಸೊ ಹಾಗಾಗಿರೋದ್ರಿಂದ ಒಂದ್ಸರಿ ನಿಮಗೆ ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಅಂದರೆ ವೇರಿಯಬಲ್ಸ್ ಅಂದರೆ ಎಂತ, ಲೂಪ್ಸ್ ಅಂದರೆ ಎಂತ, ಇಫ್ ಎಲ್ ಸ್ಟೇಟ್ಮೆಂಟ್ ಯಾವ ರೀತಿ ವರ್ಕ್ ಆಗ್ತದೆ, ಮತ್ತು ಫಂಕ್ಷನ್ಸ್, ಕ್ಲಾಸಸ್, ಆಬ್ಜೆಕ್ಟ್ಸ್, ಇವೆಲ್ಲ ವಿಷಯಗಳ ಬಗ್ಗೆ ನಾಲೆಜ್ ಸಿಕ್ಕಿ ಆದ ನಂತರ ಯಾವುದೇ ಲ್ಯಾಂಗ್ವೇಜಿಗೆ ನೀವು ಶಿಫ್ಟ್ ಆಗ್ಬೋದು. ಪೈಥಾನ್ ಆಗಿರಲಿ, ಅದು ಜಾವಾಸ್ಕ್ರಿಪ್ಟ್ ಆಗಿರಲಿ, ಜಾವಾ ಆಗಿರಲಿ, ಅಥವಾ ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಿರಲಿ, C++, C# ಅಥವಾ ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ, ಯು ಕ್ಯಾನ್ ಡೂ ಇಟ್. ಎಂತಂದರೆ ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಸೇಮ್ ಇರ್ತದೆ. ಸಿಂಟ್ಯಾಕ್ಸ್ ಒಂದು ಪ್ರೋಗ್ರಾಮಿಂಗಿಂದ ಇನ್ನೊಂದು ಪ್ರೋಗ್ರಾಮಿಂಗಿಗೆ ಡಿಫ್ರೆಂಟ್ ಇರ್ತದೆ. ಸಿಂಟ್ಯಾಕ್ಸ್ ಅಂತೇಳಿದರೆ ನೀವು ಬರೆಯುವ ರೀತಿ, ಕೋಡನ್ನು, ಕಾನ್ಸೆಪ್ಟ್ ಸೇಮ್ ಇರ್ತವೆ. ಓಕೆ, ಸೊ ಈ ಕಾನ್ಸೆಪ್ಟಿಗೆ ನಾವು ಪ್ರೋಗ್ರಾಮಿಂಗ್ ಫಂಡಮೆಂಟಲ್ಸ್ ಅಂತೇಳಿ ಹೇಳೋದು. ನಾವು ಯಾವ ರೀತಿ ಕೋಡ್ ಬರೀತೇವೆ ಅದನ್ನು ನಾವು ಸಿಂಟ್ಯಾಕ್ಸ್ ಅಂತೇಳಿ ಹೇಳೋದು. ಸೊ ಹಾಗಾಗಿರೋದ್ರಿಂದ ಅಷ್ಟು ವರಿ ಮಾಡುವ ಅಗತ್ಯ ಇಲ್ಲ. ನೀವು ಅಷ್ಟು ಪ್ರೆಷರಲ್ಲಿದ್ದರೆ ಯಾವುದಾದ್ರು ಒಂದು ಲ್ಯಾಂಗ್ವೇಜನ್ನು ಇಟ್ಕೊಂಡು ಕಲೀರಿ. ಬಟ್ ಇಟ್ಸ್ ಲಿಟಲ್ ಬಿಟ್ ಫನ್ ರೈಟ್ ಟು ಡಿಸ್ಕಸ್ ಅಬೌಟ್ ನೀವು ಪೈಥಾನ್ ಕಲಿಬೇಕಾ ಅಥವಾ ಜಾವಾಸ್ಕ್ರಿಪ್ಟ್ ಕಲಿಬೇಕಾ ಅಂತೇಳಿ. ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ಈಗ ಫಸ್ಟ್ ಸ್ಟೆಪ್ ನಾವು ಎಂತ ಮಾತಾಡುವ ಅಂತೇಳಿದರೆ, ಯಾವುದು ಈಸಿ ಮತ್ತು ಯಾವುದು ನೆಸಸರಿ ಟು ಲರ್ನ್ ಅಂತೇಳಿ. ಸೊ ಬೇಸಿಕಲಿ ಪೈಥಾನ್ ಉಂಟಲ್ಲ, ಇದು ತುಂಬ ಈಸಿ ಟು ಲರ್ನ್. ಅಂದರೆ ಇಫ್ ನೀವು ಈಗ ನಾನ್ IT ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಿ, ಓಕೆ, ಲೆಟ್ಸ್ 10th ಅಥವಾ ಫಸ್ಟ್ PU ಆಯಿತು ನಿಮ್ಮದು, ದೆನ್ ಈಗ ನಿಮಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಅಂತೇಳಿ ನಿಮಗೆ ಮನಸ್ಸಲ್ಲಿ ಇರ್ತದೆ. ನೀವು ಇಷ್ಟೋ ತನಕ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯಲಿಲ್ಲ. ಆವಾಗ ಪೈಥಾನ್ ಉಂಟಲ್ಲ ತುಂಬ ಈಸಿ ಆಗ್ತದೆ ನಿಮಗೆ ಕೋಡ್ ಮಾಡಲಿಕ್ಕೆ. ಎಂತಕ್ಕಂತೇಳಿದರೆ, ಈ ಪರ್ಟಿಕ್ಯುಲರ್ ಪೈಥಾನ್ ಲ್ಯಾಂಗ್ವೇಜ್ ಕ್ರಿಯೇಟ್ ಆದದೇ ಉಂಟಲ್ಲ, ಎಸ್ಪೆಷಲಿ ಕಂಪ್ಯೂಟರ್ ಸೈಂಟಿಸ್ಟ್ ಇದ್ದಾರಲ್ಲ, ಅವರೆಲ್ಲ ತುಂಬ ಮ್ಯಾಥಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಅವರಿಗೆ ಒಂದು ಯಾವುದಾದ್ರು ಒಂದು ಸುಲಭದ ಸಿಂಟ್ಯಾಕ್ಸ್ ಇರುವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಪೈಥಾನನ್ನು ಅವ್ರು ಕ್ರಿಯೇಟ್ ಮಾಡಿದರು. ಇದರಲ್ಲಿ ಹೆಚ್ಚು ಸಿಂಟ್ಯಾಕ್ಸ್ ಎಲ್ಲ ಇಲ್ಲ. ತುಂಬ ಸಿಂಪಲಲ್ಲಿ ನಾವು ಯಾವ ರೀತಿ ಇಂಗ್ಲೀಷಲ್ಲಿ ಮಾತಾಡ್ತೇವೆ ಅದೇ ರೀತಿ ಕೋಡ್ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಯು ವಿಲ್ ಬಿ ಏಬಲ್ ಟು ಪಿಕ್ ದಿಸ್ ಅಪ್ ವೆರಿ ಈಸಿಲಿ. ಸೊ ನಿಮಗೆ ಇಫ್ ನೀವು ತುಂಬ ಲೇಸಿ ತುಂಬ ಕೋಡೆಲ್ಲ ನೋಡಿ ಹೆದರಿಕೆ ಆಗ್ತಾ ಉಂಟು ನಿಮಗೆ, ಆವಾಗ ಪೈಥಾನಲ್ಲಿ ನೀವು ಸ್ಟಾರ್ಟ್ ಮಾಡಿದರೆ ಯು ವಿಲ್ ಈಸಿಲಿ ನಿಮಗೆ ತುಂಬ ಅದನ್ನು ಕಲೀಲಿಕ್ಕೆ ಆಗ್ತದೆ ಆ್ಯಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ವೆಲ್. ಬಟ್ ವ್ಯಾರಸ್ ಜಾವಾಸ್ಕ್ರಿಪ್ಟ್ ಉಂಟಲ್ಲ, ಈ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಇಟ್ಸ್ ಎ ನೆಸಸರಿ. ಎಂತಕ್ಕಂತೇಳಿದರೆ, ಪೈಥಾನ್ ಬದಲು ನೀವು ಜಾವಾಸ್ಕ್ರಿಪ್ಟ್ ಕಲಿಬೋದು, ಜಾವಾ ಕಲಿಬೋದು, C# ಕಲಿಬೋದು, ಅಥವಾ ಯಾವುದೇ ಬೇರೆ ಲ್ಯಾಂಗ್ವೇಜ್ ಕಲಿಬೋದು. ಬಟ್ ಈ ಜಾವಾಸ್ಕ್ರಿಪ್ಟ್ ಅಂತೇಳಿ ಉಂಟಲ್ಲ, ಈ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಇದೊಂದು ನೆಸಸರಿ ಲ್ಯಾಂಗ್ವೇಜ್. ಯಾವುದಕ್ಕೆ ಅಂತೇಳಿದರೆ, ಫ್ರಂಟ್ ಆ್ಯಂಡ್ ವೆಬ್ ಡೆವಲಪ್ಮೆಂಟಿಗೆ. ಈಗ ನೀವು ಒಂದು ವೆಬ್ಸೈಟ್ ನೋಡ್ತಿರುವಾಗ ಅದರಲ್ಲಿ ಕೆಲವು ವಿಷಯಗಳಿರ್ತದಲ್ಲ, ಈಗ ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣ ಎಂತಾದ್ರೂ ಒಂದು ಆಗ್ತದೆ. ಜಸ್ಟ್ ಇಫ್ ನೀವು ಈ ವಿಡಿಯೋನ ಯೂಟ್ಯೂಬ್ ವೆಬ್ಸೈಟಲ್ಲಿ ನೋಡ್ತಿದ್ರೆ, ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣ, ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಕೌಂಟ್ ಹೆಚ್ಚಾಗ್ತದೆ. ಇದು ಪ್ಯೂರ್ಲಿ ಜಾವಾಸ್ಕ್ರಿಪ್ಟಿಂದ ಆಗ್ತಿರೋದು. ಸೊ ಹಾಗಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಜಾವಾಸ್ಕ್ರಿಪ್ಟ್ ಉಂಟಲ್ಲ, ಇದು ನೆಸಸರಿ ಆಗ್ತದೆ ಇಫ್ ನೀವು ಇನ್ ಫ್ಯೂಚರ್ ವೆಬ್ ಡೆವಲಪ್ಮೆಂಟ್ ಅಥವಾ ಯಾವುದಾದ್ರು ಒಂದು ಸೀರಿಯಸ್ ಕೋಡಿಂಗ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ರೆ, ನಿಮಗೆ ವೆಬ್ ಡೆವಲಪ್ಮೆಂಟಲ್ಲಿ ಜಾವಾಸ್ಕ್ರಿಪ್ಟನ್ನು ಯೂಸ್ ಮಾಡಲಿಕ್ಕೆ ಇದ್ದೇ ಇರ್ತದೆ. ಸೊ ಹಾಗಾಗಿರೋದ್ರಿಂದ ಅದೊಂದು ನಿಮಗೆ ಗೊತ್ತಿರಬೇಕಾದದ್ದು ಪೈಥಾನ್ ಈಸಿ ಕಲೀಲಿಕ್ಕೆ. ಬಟ್ ವ್ಯಾರಸ್ ಜಾವಾಸ್ಕ್ರಿಪ್ಟ್ ಉಂಟಲ್ಲ, ಇಟ್ಸ್ ಎ ನೆಸಸರಿ. ಸೊ ಹಾಗಾಗಿರೋದ್ರಿಂದ ಜಾವಾಸ್ಕ್ರಿಪ್ಟ್ ಈಸಿಯಾಗಿ ಕಲೀಲಿಕ್ಕೆ, ಹಾಗೆಂತ ಕಷ್ಟ ಅಂತೆಲ್ಲ. ಅದೇ ನಾನು ಹೇಳಿದಾಗ ಆಗ ಸಿಂಟ್ಯಾಕ್ಸ್ ಡಿಫರೆಂಟ್ ಇರ್ತದೆ. ಪೈಥಾನಲ್ಲಿ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆದರೆ ಅದನ್ನೇ ನೀವು ಜಾವಾಸ್ಕ್ರಿಪ್ಟಲ್ಲಿ ಸಹ ಮಾಡ್ಬೋದು. ಬಟ್ ಜಾವಾಸ್ಕ್ರಿಪ್ಟ್ ಕೆಲವು ವಿಷಯದಲ್ಲಿ ಮ್ಯಾಂಡೇಟರಿ, ಅದಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ. ಈಗ ನೀವು ಫ್ರಂಟ್ ಆ್ಯಂಡ್ ವೆಬ್ಸೈಟ್ ಬಿಲ್ಡ್ ಮಾಡುವಾಗ ಅದರಲ್ಲಿ ನಾನು ಜಾವಾಸ್ಕ್ರಿಪ್ಟ್ ಯೂಸ್ ಮಾಡೋದಿಲ್ಲ, ನಾನು ಪೈಥಾನ್ ಯೂಸ್ ಮಾಡ್ತೇನೆ ಅಂತೇಳಿದರೆ ನೋ, ಇಟ್ ಕ್ಯಾನ್ ಬಿ ಡನ್. ಬಟ್ ವ್ಯಾರಸ್ ನೀವು ಯಾವುದಾದ್ರು ಒಂದು ಬ್ಯಾಕ್ ಎಂಡ್ ಬಿಲ್ಡ್ ಮಾಡುವಾಗ ಯು ಕ್ಯಾನ್ ಯೂಸ್ ಎನಿ ಲ್ಯಾಂಗ್ವೇಜ್ ಇಫ್ ಯು ವಾಂಟ್. ಸೊ ಅದರಿಂದ ಅದರ ಬಗ್ಗೆ ಅಂತ ಚಿಂತೆ ಇಲ್ಲ. ಸೊ ಬೇಸಿಕಲಿ ಒಂದು ಸರಿ ನೀವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತು ಆ ಪರ್ಟಿಕ್ಯುಲರ್ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ಬ್ಯಾಕ್ ಎಂಡ್ ಬಿಲ್ಡ್ ಮಾಡಬೇಕು ಅಂತೇಳಿ ನಿಮ್ಮ ಮನಸ್ಸಲ್ಲಿದ್ದರೆ, ಬ್ಯಾಕ್ ಎಂಡ್ ಪ್ರಿಟಿ ಮಚ್ ಎಲ್ಲ ಅಪ್ಲಿಕೇಶನಿಗೆ ಈಗ ಬೇಕು. ಓಕೆ, ಸೊ ಇಫ್ ನಿಮ್ಮ ಹತ್ರ ಬ್ಯಾಕ್ ಎಂಡ್ ಇರೋದೇ ಇದ್ದರೆ ಯು ವಾಂಟ್ ಬಿ ಏಬಲ್ ಟು ಡೂ ಮೆನಿ ಥಿಂಗ್ಸ್. ಫ್ರಂಟ್ ಎಂಡಲ್ಲಿ ಇಫ್ ನಿಮಗೆ ಒಳ್ಳೆ ಡಿಸೈನ್ ಮಾಡ್ಬೋದು, ಮತ್ತು ಅದಾದ ನಂತರ ಯು ಕ್ಯಾನ್ ಮೇಕ್ ಶೋರ್ ಯಾವುದಾದ್ರು ಒಂದು ಬಿಸ್ನೆಸ್ ಇದು ಡೀಟೇಲ್ ಹಾಕೋದು ಅದೆಲ್ಲ ಹಾಕ್ಬೋದು. ಬಟ್ ಅಪಾಯಿಂಟ್ಮೆಂಟ್ ಬುಕ್ ಮಾಡೋದಾಗಿರಲಿ, ಒಂದು ಫಾರ್ಮನ್ನು ಸಬ್ಮಿಟ್ ಮಾಡೋದಾಗಿರಲಿ, ಲಾಗಿನ್ ಸಿಸ್ಟಮ್ ಹಾಕೋದಾಗಿರಲಿ, ಅಥವಾ ಯಾವುದೇ ಒಂದು ಯೂಸ್ಫುಲ್ ಒಂದು ಅಪ್ಲಿಕೇಶನ್ ಮಾಡೋದಾಗಿರಲಿ, ನಿಮಗೆ ಅದಕ್ಕೆ ಬ್ಯಾಕ್ ಎಂಡ್ ಬೇಕೇ ಬೇಕು. ಈ ಪರ್ಟಿಕ್ಯುಲರ್ ಬ್ಯಾಕ್ ಎಂಡ್ ಉಂಟಲ್ಲ, ನೀವು ಪೈಥಾನನ್ನು ಯೂಸ್ ಮಾಡಿ ಸಹ ಮಾಡ್ಬೋದು. ಪೈಥಾನಲ್ಲಿ ಫ್ಲಾಸ್ಕ್, ಜಾಂಗೋ, ಫಾಸ್ಟ್ API ಇಂಥ ಒಳ್ಳೆ ಫ್ರೇಮ್ವರ್ಕ್ಸ್ಗಳು ಅವೈಲೇಬಲ್ ಇದೆ. ಈ ಫ್ರೇಮ್ವರ್ಕ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ಡಾಟಾಬೇಸಿಗೆ ಕನೆಕ್ಟ್ ಮಾಡ್ಬೋದು, ಮತ್ತು ಬ್ಯಾಕ್ ಎಂಡ್ ಇದು ಗೆಟ್, ಪುಟ್, ಪೋಸ್ಟ್, ರಿಕ್ವೆಸ್ಟ್ ಇಂಥದ್ದನ್ನೆಲ್ಲ ಹ್ಯಾಂಡಲ್ ಮಾಡ್ಬೋದು. ಮತ್ತು ಓವರ್ ಆಲ್ ಕಂಪ್ಲೀಟ್ ಬ್ಯಾಕ್ ಎಂಡ್ ಇದು API ಬಿಲ್ಡ್ ಮಾಡಲಿಕ್ಕೆ ಯು ಕ್ಯಾನ್ ಡೂ ದ್ಯಾಟ್ ಯೂಸಿಂಗ್ ಪೈಥಾನ್.
ಜಾಂಗೋ ಉಂಟಲ್ಲ ಒಂದು ಒಳ್ಳೆ ಫ್ರೇಮ್ವರ್ಕ್ ಫಾರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಫ್ಲಾಸ್ಕ್ ಎ ಪಿ ಐ ಸಹ ಲೈಕ್ ತುಂಬ ಈಸಿಯಲ್ಲಿ ಲೈಕ್ ನಿಮಗೆ ಎ ಪಿ ಐ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ ಇಫ್ ನೀವು ಅದನ್ನು ಯೂಸ್ ಮಾಡಿದರೆ. ಬಟ್ ವ್ಯಾರಸ್ ಜಾವಾ ಸ್ಕ್ರಿಪ್ಟ್ ಉಂಟಲ್ಲ, ನೀವು ಫ್ರಂಟ್ ಎಂಡಿಗೆ ಜಾವಾ ಸ್ಕ್ರಿಪ್ಟ್ ಕಲೀಲೇಬೇಕು. ಅದನ್ನು ಕಲ್ತಾದ ನಂತರ ಅದೇ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ನೀವು ನೋಡ್ ಜೆ ಎಸ್ ಅನ್ನು ಮತ್ತು ಎಕ್ಸ್ಪ್ರೆಸ್, ನೆಕ್ಸ್ಟ್ ಜೆ ಎಸ್ ಇಂಥ ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಲೈಕ್ ಬಿಲ್ಡ್ ಬ್ಯಾಕ್ ಎಂಡ್ ಯೂಸಿಂಗ್ ಸೇಮ್ ಲ್ಯಾಂಗ್ವೇಜ್. ಸೊ ಅವಾಗ ಎಂತ ಆಗ್ತದೆ ಅಂತೇಳಿದ್ರೆ, ಇಫ್ ನಿಮ್ಮ ಪ್ರೈಮರಿ ಲ್ಯಾಂಗ್ವೇಜ್ ಪೈಥಾನ್ ಆಗಿದ್ರೆ ನೀವು ಬ್ಯಾಕ್ ಎಂಡ್ ಅನ್ನು ಪೈಥಾನಲ್ಲಿ ಬಿಲ್ಡ್ ಮಾಡ್ಬೋದು. ಬಟ್ ಫ್ರಂಟ್ ಎಂಡ್ ಅನ್ನು ನೀವು ಅಲ್ಲಿ ವರ್ಕ್ ಮಾಡುವಾಗ ಯು ಹ್ಯಾವ್ ಟು ಯೂಸ್ ಜಾವಾ ಸ್ಕ್ರಿಪ್ಟ್ ಓನ್ಲಿ. ಬಟ್ ವ್ಯಾರಸ್ ಇಫ್ ನೀವು ಫ್ರಂಟ್ ಎಂಡಲ್ಲಿ ಜಾವಾ ಸ್ಕ್ರಿಪ್ಟ್ ಕಲಿತು ಕರೆಕ್ಟಾಗಿ ನಿಮಗೆ ಜಾವಾ ಸ್ಕ್ರಿಪ್ಟ್ ಬಂದರೆ ನೀವು ಬ್ಯಾಕ್ ಎಂಡ್ ಸಹ ಜಾವಾ ಸ್ಕ್ರಿಪ್ಟಲ್ಲೇ ಬಿಲ್ಡ್ ಮಾಡ್ಬೋದು. ಅಲ್ಲಿ 2 ಲ್ಯಾಂಗ್ವೇಜ್ ಮಾಡಬೇಕು ಅಂತೇಳಿ ನಿಮಗೆ ಅಗತ್ಯ ಇಲ್ಲ. ಯು ಕ್ಯಾನ್ ಲರ್ನ್ ಜಾವಾ ಸ್ಕ್ರಿಪ್ಟ್, ನೀವು ಫ್ರಂಟ್ ಎಂಡನ್ನು ಅದರಲ್ಲಿ ಬಿಲ್ಡ್ ಮಾಡ್ಬೋದು, ಬ್ಯಾಕ್ ಎಂಡನ್ನು ಸಹ ಅದರಲ್ಲಿ ಬಿಲ್ಡ್ ಮಾಡ್ಬೋದು. ಸೊ ಅದೊಂದು ಲೈಕ್ ಅರ್ಥ ಮಾಡ್ಕೊಳ್ಬೇಕಾದದ್ದು ನೀವು. ಸೊ ಈಗ ಬೇಸಿಕಲಿ ಲೈಕ್ ಪೈಥಾನ್ ಫ್ರಂಟ್ ಎಂಡಲ್ಲಿ ವರ್ಕ್ ಆಗೋದಿಲ್ಲ. ಸೊ ಅದರಿಂದ ನಾನು ಜಾವಾ ಸ್ಕ್ರಿಪ್ಟ್ ಕಲಿತೇನೆ ಮತ್ತು ಲೈಕ್ ಬ್ಯಾಕ್ ಎಂಡಲ್ಲಿ ಸಹ ಜಾವಾ ಸ್ಕ್ರಿಪ್ಟ್ ಬಿಲ್ಡ್ ಮಾಡ್ತೇನೆ ಅಂತ ಹೇಳಿದರೆ ಫಾರ್ 90% ಆಫ್ ದ ಪೀಪಲ್ ಐ ಫೀಲ್ ದಟ್ಸ್ ಗುಡ್ ಚಾಯ್ಸ್. ಎಂತಂದರೆ ಲೈಕ್ ನಾನು ಸಹ ಅದೇ ರೀತಿ ಕಲ್ತದ್ದು, ಜಾವಾ ಸ್ಕ್ರಿಪ್ಟ್ ಫ್ರಂಟ್ ಎಂಡ್ ಕಲಿತೆ, ಜಾವಾ ಸ್ಕ್ರಿಪ್ಟ್ ಬ್ಯಾಕ್ ಎಂಡ್ ಬಿಲ್ಡ್ ಮಾಡಲಿಕ್ಕೆ ಕಲಿತೆ. ಬಟ್ ವ್ಯಾರಸ್ ಲೈಕ್ ಕೆಲವು ಜನರಿಗೆ ಮೆಷಿನ್ ಲರ್ನಿಂಗ್ ಮತ್ತು ಕೆಲವು ಅಡ್ವಾನ್ಸ್ ಎ ಐ ರಿಲೇಟೆಡ್ ವಿಷಯಗಳನ್ನೆಲ್ಲ ಮಾಡಲಿಕ್ಕೆ ಪೈಥಾನ್ ಉಂಟಲ್ಲ ಇದರಲ್ಲಿ ತುಂಬ ಯೂಸ್ಫುಲ್ ಫ್ರೇಮ್ವರ್ಕ್ಸ್ಗಳು ಅವೈಲೇಬಲ್ ಇದೆ. ಎಂತಂದರೆ ಈ ಡಾಟಾ ಸೈಂಟಿಸ್ಟ್ಗಳು ಮತ್ತು ಕಂಪ್ಯೂಟರ್ ಸೈಂಟಿಸ್ಟ್ಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಹೆಚ್ಚು ಪೈಥಾನಲ್ಲಿ ಲೈಕ್ ಎಲ್ಲ ಕ್ರಿಯೇಟ್ ಮಾಡಿರ್ತಾರೆ. ಸೊ ಹಾಗಾಗಿರೋದ್ರಿಂದ ಆ ಪರ್ಟಿಕ್ಯುಲರ್ ಪ್ಯಾಕೇಜಸ್ಗಳು ಪೈಥಾನಲ್ಲಿ ತುಂಬ ಫಾಸ್ಟಾಗಿ ಮತ್ತು ಈಸಿಯಾಗಿ ನಿಮಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದೆ. ಸೊ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡುವಾಗ ಪೈಥಾನ್ ನಿಮಗೆ ಗೊತ್ತಿದ್ದರೆ ಶೋರ್ಲಿ ಪೈಥಾನ್ ತುಂಬ ಸುಲಭದಲ್ಲಿ ಇಂಟಿಗ್ರೇಟ್ ಆಗ್ತದೆ. ಬಟ್ ವ್ಯಾರಸ್ ನಿಮಗೆ ಪೈಥಾನ್ ಗೊತ್ತಿಲ್ಲ, ನೀವು ಜಾವಾ ಸ್ಕ್ರಿಪ್ಟಲ್ಲಿ ಮಾಡೋದಾದ್ರೆ ಉಂಟಲ್ಲ ಪಾಸಿಬಿಲಿಟಿ ಉಂಟು, ಬಟ್ ನೀವು ಹುಡುಕಬೇಕಾಗ್ತದೆ ಮತ್ತು ಅಷ್ಟು ಕಮ್ಯುನಿಟಿ ಸಪೋರ್ಟ್ ಮೈಟ್ ನಾಟ್ ಬಿ ದೇರ್. ಮತ್ತು ನೀವು ಒಂದ್ಸಾರಿ ಪೈಥಾನಲ್ಲಿ ಲೈಕ್ ಈ ಪರ್ಟಿಕ್ಯುಲರ್ LLMsಗಳು ಮತ್ತು ಮೆಷಿನ್ ಲರ್ನಿಂಗ್ ರಿಲೇಟೆಡ್ ವಿಷಯಗಳೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಜಾಂಗೋ ಅಥವಾ ಫ್ಲಾಸ್ಕನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಈಸಿಲಿ ಇಂಟಿಗ್ರೇಟ್ ಇಟ್ ವಿತ್ ಒಂದು ವೆಬ್ ಅಪ್ಲಿಕೇಶನಲ್ಲಿ. ಬಟ್ ವ್ಯಾರಸ್ ಇಫ್ ನೀವು ಪೈಥಾನಲ್ಲಿ ಲೈಕ್ ನೀವು AIML ರಿಲೇಟೆಡ್ ವಿಷಯಗಳನ್ನು ಕಲಿತು ನೆಕ್ಸ್ಟ್ ವೆಬ್ಸೈಟನ್ನು ಜಾವಾ ಸ್ಕ್ರಿಪ್ಟಲ್ಲಿ ಬಿಲ್ಡ್ ಮಾಡೋದು ಉಂಟಲ್ಲ, ದೇರ್ ವಿಲ್ ಬಿ ಲಿಟಲ್ ಬಿಟ್ ಕನೆಕ್ಷನ್ ಇನ್ವಾಲ್ವ್ ದೇರ್. ಪಾಸಿಬಲ್ ಆಗ್ತದೆ, ಆಗೋದಿಲ್ಲ ಅಂತ ಇಲ್ಲ. ಬಟ್ ಅದೇನು ಹೇಳೋದು, ನಿಮಗೆ AIML ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇದ್ದರೆ ಇಟ್ಸ್ ಬೆಟರ್ ಇಫ್ ಯು ಲರ್ನ್ ಪೈಥಾನ್ ಆ್ಯಂಡ್ ಲೈಕ್ ಡೂ ವೆಬ್ ಡೆವಲಪ್ಮೆಂಟ್ ಇನ್ ದ್ಯಾಟ್. ಸೊ ಹಾಗಾಗಿರೋದ್ರಿಂದ ಜಾವಾ ಸ್ಕ್ರಿಪ್ಟಲ್ಲಿ ಸಹ ಲೈಕ್ ಅವೈಲೇಬಲ್ ಉಂಟು, ಬಟ್ ನಾನು ಹೇಳಿದಾಗೆ ಪ್ಯಾಕೇಜಸ್ಗಳು ಸ್ವಲ್ಪ ಕಡಿಮೆ ಇರ್ತವೆ ಮತ್ತು ಸಪೋರ್ಟ್ ಉಂಟಲ್ಲ, ಕಮ್ಯುನಿಟಿ ಸಪೋರ್ಟ್ ಅಷ್ಟು ಇರಲಿಕ್ಕಿಲ್ಲ. ಸೊ ಹಾಗಾಗಿರೋದ್ರಿಂದ ಪೈಥಾನ್ ಉಂಟಲ್ಲ ಪ್ರೆಫರ್ಡ್ ಇನ್ ಟರ್ಮ್ಸ್ ಲೈಕ್ ನಿಮಗೆ AIML ರಿಲೇಟೆಡ್ ವಿಷಯಕ್ಕೆ ಹೋಗಬೇಕಿದ್ರೆ. ಸೊ ಬೇಸಿಕಲಿ ಫೈನಲ್ ಕನ್ಕ್ಲೂಷನ್ ಎಂತ ಅಂತೇಳಿದ್ರೆ ಈ ಪರ್ಟಿಕ್ಯುಲರ್ ವೀಡಿಯೋಗೆ, ನಿಮಗೆ ಪೈಥಾನ್ ಒಂದ್ಸರಿ ಕಲಿತು ನಿಮಗೆ ಇಷ್ಟ ಅಂತೇಳಿ ಅನಿಸಿದರೆ ಇಟ್ಸ್ ಬೆಟರ್ ಇಫ್ ಯು ಗೋ ಇನ್ ಪೈಥಾನ್ ಟೆಕ್ ಸ್ಟ್ಯಾಕ್ ಓನ್ಲಿ. AIML ಮತ್ತು ವೆಬ್ ಡೆವಲಪ್ಮೆಂಟ್ ಇಂಥ ವಿಷಯಗಳನ್ನೆಲ್ಲ ಪೈಥಾನಲ್ಲಿ ಈಸಿಯಾಗಿ ಮಾಡ್ಬೋದು. ಮತ್ತು ನಿಮಗೆ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲಿಗೆ ಹೋಗಬೇಕಿದ್ರೆ ನೀವು ಬೇರೆ ಲ್ಯಾಂಗ್ವೇಜನ್ನು ಕಲಿಬೇಕಾಗ್ತದೆ ಇನ್ ಆರ್ಡರ್ ಟು ಡೂ ಮೊಬೈಲ್ ಅಪ್ಲಿಕೇಶನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ವ್ಯಾರಸ್ ನಿಮಗೆ ಒಂದು ಆಲ್ ರೌಂಡ್ ಒಂದು ಲ್ಯಾಂಗ್ವೇಜ್ ಬೇಕಿದ್ರೆ ಜಾವಾ ಸ್ಕ್ರಿಪ್ಟ್ ಉಂಟಲ್ಲ, ಇಟ್ಸ್ ಲೈಕ್ ರಿಯಲಿ ಗುಡ್ ಲ್ಯಾಂಗ್ವೇಜ್. ಎಂತಂದರೆ ಇದರಲ್ಲಿ ನೀವು ಫ್ರಂಟ್ ಎಂಡ್ ರಿಯಾಕ್ಟ್, Vue.js ಅಥವಾ ಆ್ಯಂಗ್ಯುಲರ್ ಇದರ ಮೇಲೆ ವರ್ಕ್ ಮಾಡ್ಬೋದು. ಬ್ಯಾಕ್ ಎಂಡಲ್ಲಿ ನೀವು ನೆಕ್ಸ್ಟ್ ಜೆ ಎಸ್, Node.js ಇಂಥ ವಿಷಯದಲ್ಲೆಲ್ಲ ವರ್ಕ್ ಮಾಡ್ಬೋದು. ಮತ್ತು ಮೊಬೈಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡಲಿಕ್ಕೆ ರಿಯಾಕ್ಟ್ ನೇಟಿವ್ ಇಂಥ ಫ್ರೇಮ್ವರ್ಕ್ಸ್ಗಳೆಲ್ಲ ಅವೈಲೇಬಲ್ ಉಂಟು, ವಿಚ್ ಯು ಕ್ಯಾನ್ ಲೈಕ್ ಸಿಟ್ ಆ್ಯಂಡ್ ಡೂ ಈಸಿಲಿ. ಸೊ ಆಲ್ ರೌಂಡ್ ಫ್ರೇಮ್ವರ್ಕ್ ನಿಮಗೊಂದು ಬೇಕಿದ್ದರೆ ಜಾವಾ ಸ್ಕ್ರಿಪ್ಟ್ ಒಂದು ಒಳ್ಳೆಯದು. ಬಟ್ ವ್ಯಾರಸ್ ಲೈಕ್ ನಿಮಗೆ ಮೆಷಿನ್ ಲರ್ನಿಂಗ್ ಮೇಲೆ ಇಂಟ್ರೆಸ್ಟ್ ಉಂಟು, ಡಾಟಾ ಸೈನ್ಸ್ ಮೇಲೆಲ್ಲ ಇಂಟ್ರೆಸ್ಟ್ ಉಂಟು ಅಂತೆಲ್ಲ ನಿಮಗೆ ಇದ್ದರೆ ಇಟ್ಸ್ ಬೆಟರ್ ಇಫ್ ಯು ಗೋ ವಿತ್ ಪೈಥಾನ್ ಟೆಕ್ ಸ್ಟ್ಯಾಕ್. ಯಾವುದನ್ನು ಸಹ ಕಲಿಬೋದು, ಲೈಕ್ ಒಂದು ಕಲಿತ್ರೆ ಇನ್ನೊಂದು ಕಲಿಯೋದು ತುಂಬ ಸುಲಭ. ಸೊ ಲೆಟ್ಸ್ ಸೇ ಪೈಥಾನ್ ಕಲೀಲಿಕ್ಕೆ ನಿಮಗೊಂದು 3-4 ತಿಂಗಳು ತಗೊಂಡ್ರೆ ಜಾವಾ ಸ್ಕ್ರಿಪ್ಟನ್ನು ನೀವು ಮೇ ಬಿ 20-30-40 ಡೇಸ್ 1 ಮಂತ್ ಅಲ್ಲಿ ನಿಮಗೆ ಕಲೀಲಿಕ್ಕೆ ಆಗ್ತದೆ ಈಸಿಲಿ. ಸೊ ಅದರಿಂದ ಹೆಚ್ಚು ವರಿ ಮಾಡಲಿಕ್ಕೆ ಹೋಗಬೇಡಿ, ಸ್ಟಾರ್ಟ್ ಮಾಡಿ ಪ್ರೋಗ್ರಾಮಿಂಗ್ ಕಲೀಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವೀಡಿಯೋನ ಎಂಡ್ ತನಕ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ ಇಫ್ ನಿಮಗೆ ಎಂಥ ಡೌಟ್ ಇದ್ದರೆ ಅಲ್ಲಿ ನಾನು ರಿಪ್ಲೈ ಮಾಡ್ತೇನೆ ಯೂಶ್ವಲಿ ಎಲ್ಲರಿಗೂ ಸಹ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.